ಚಿಕ್ಕವರಿದ್ದಾಗ್ಲಿಂದು ತಾಯಿ ಮಗನಿಗೆ ಹೇಳ್ತಾ ಇರ್ತಾಳೆ, ಅಲ್ಲಿ ಹೋಗ್ಬೇಡ ಅಪ್ಪ ಹೊಡಿತಾನೆ, ಇಲ್ಲಿ ಹೋಗ್ಬೇಡ ಅಪ್ಪ ಹೊಡಿತಾನೆ, ನದಿ ಹತ್ರ ಹೋಗ್ಬೇಡ ಅಪ್ಪ ಹೊಡಿತಾನೆ, ಮರದ ಮೇಲೆ ಹತ್ಬೇಡ ಅಪ್ಪ ಹೊಡಿತಾನೆ, ಶಾಲೆಗೆ ಹೋಗು ಇಲ್ಲಾದ್ರೆ ಅಪ್ಪ ಹೊಡಿತಾನೆ, ಇದನ್ ಮಾಡ್ಬೇಡ ಅಪ್ಪ ಹೊಡಿತಾನೆ, ಅದನ್ ಮಾಡ್ಬೇಡ ಅಪ್ಪ ಹೊಡಿತಾನೆ. ಅವಾಗ ಮಕ್ಕಳು ಕೂಡ ಅಪ್ಪನಿಗೆ ಹೆದರುತ್ತೆ. ಅಪ್ಪನ ಹೆದರಿಕೆಗೆ ಶಾಲೆಗೆ ಹೋಗ್ತೀವಿ, ಅಪ್ಪ ಹೊಡಿಬಾರ್ದು ಅಂತ ಅಭ್ಯಾಸ ಮಾಡ್ತೀವಿ. ಬರ್ತಾ ಬರ್ತಾ ಅಪ್ಪನ್ನ ನಿರ್ಲಕ್ಷಿಸಿ ತಾಯಿಗೆ ಪ್ರೀತಿ ಮಾಡ್ತಾ ಹೋಗ್ತೀವಿ. ಮನಸ್ಸಿನಿಂದ ಅಪ್ಪನ್ನ ತೆಗೆದುಹಾಕಿ ತಾಯಿಯ ಚರಣಗಳಿಗೆ ಸರ್ವಸ್ವವನ್ನು ಅರ್ಪಿಸ್ತೀವಿ. ಅಪ್ಪನಿಂದ 4 ಮೈಲು ದೂರಾನೇ ಇರ್ತೀವಿ. ಮಕ್ಕಳು ತಾಯಿ ಬಗ್ಗೆ ಹಾಡು ಹಾಡ್ತಾರೆ, ಮಕ್ಕಳು ತಾಯಿ ಬಗ್ಗೆ ಕವನ ಬರೀತಾರೆ. ಆದ್ರೆ ಯಾವ ಮಕ್ಕಳು ತಮ್ಮ ಅಪ್ಪನ್ನ ಹಾಲಿನ ಕೆನೆ ಅನ್ನಲ್ಲ, ಗುಡಿ ಮೇಲಿನ ಗೋಪುರ ಅನ್ನಲ್ಲ. ಅಪ್ಪನ ಬಗ್ಗೆ ಮಾತಾಡಕ್ಕೆ ಮಕ್ಕಳ ಹತ್ರ ಶಬ್ದನೇ ಇರಲ್ಲ.